ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದ ಪಾಲಿನ ವಿಷ್ಣುದಾದ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗದ ಪಾಲಿನ ಮಹಾಕಳಶ ಇದ್ದಂತೆ. ವಿಷ್ಣುದಾದ ಇಲ್ಲದ ಬಣ್ಣದ ಲೋಕವನ್ನು ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ. ಇವರೊಂದು ಹೆಮ್ಮರ, ಅದೆಷ್ಟೋ ಕಲಾವಿದರ ಬದುಕಿಗೆ ನೆರಳಾಗಿದ್ದ ಆಲದ ಮರ. ಅಣ್ಣಾವರು, ವಿಷ್ಣುವರ್ಧನ್, ಅಂಬರೀಷ್ ಈ ಮೂವರು ಇಲ್ಲದೆ ಬಣ್ಣದ ಲೋಕವೇ ಇಲ್ಲ ಬಿಡಿ. ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಅಗಲಿ ದಶಕ ಕಳೆದೋಯ್ತು. ಆದರೂ ಕೂಡ ಇಂದಿಗೂ ಅಭಿಮಾನಿಗಳ ಮನಸ್ಸಲ್ಲಿ ಶಾಶ್ವತವಾಗಿದ್ದಾರೆ. ಆಟೋಗಳ ಮೇಲಿನ ಬರಹದಲ್ಲಿದ್ದಾರೆ. ಅದೆಷ್ಟೋ ಅಭಿಮಾನಿಗಳ ಕೈಯಲ್ಲಿ ಹಚ್ಚಿಯಾಗಿದ್ದಾರೆ. ವಿಷ್ಣುವರ್ಧನ್ ನಮ್ಮಿಂದ ದೂರ ಆಗಿರಬಹುದು, ಆದರೆ ಅವ್ರು ಕೊಟ್ಟು ಹೋಗಿರೋ ಸಿನಿಮಾಗಳು ಯಾವತ್ತಿಗೂ ಶಾಶ್ವತ. ಯಾಕಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಎಂದೂ ಅಳಿಸದಂತೆ ಹೆಗ್ಗುರುತು ಮೂಡಿಸಿದವರು ನಟ ವಿಷ್ಣುವರ್ಧನ್. ಅವರ ಹೆಣ್ಮಕ್ಳ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಇಬ್ರು ಹೆಣ್ಮಕ್ಳು ದತ್ತುಪುತ್ರಿಯರು ಅನ್ನೋದು ಮಾತ್ರ ಗೊತ್ತು. ಆದರೆ ಆ ದತ್ತುಪುತ್ರಿಯರ ನಿಜವಾದ ತಂದೆ ತಾಯಿ ಯಾರು, ಅವರ ಹಿನ್ನೆಲೆ ಏನು, ದತ್ತು ಪಡೆದಿದ್ದು ಹೇಗೆ, ವಿಷ್ಣು ಮಕ್ಕಳನ್ನ ದತ್ತು ಕೊಟ್ಟವರು ಯಾರು ಅನ್ನೋದು ಇವತ್ತಿಗೂ ಯಕ್ಷ ಪ್ರಶ್ನೆಯಾಗೇ ಇತ್ತು. ಯಾಕಂದ್ರೆ ವಿಷ್ಣುವರ್ಧನ್ ಆಗಲಿ, ಭಾರತಿ ವಿಷ್ಣುವರ್ಧನ್ ಆಗಲಿ ಈ ಬಗ್ಗೆ ಯಾವತ್ತೂ ಎಲ್ಲೂ ಮಾತನಾಡಿದವರಲ್ಲ. ತಮ್ಮ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳು ಅನ್ನುವಂತೆ ಸಾಕಿದವರು ಇವರು. ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡ, ಮುಚ್ಚಿಟ್ಟ ಸತ್ಯ ಎಷ್ಟು ದಿನ ಉಳಿಯುತ್ತೆ ಹೇಳಿ. ಫಾರ್ ದಿ ಫಸ್ಟ್ ಟೈಮ್ ವಿಷ್ಣು ಮಕ್ಕಳ ಜನ್ಮ ರಹಸ್ಯವನ್ನ ಖುದ್ದು ವಿಷ್ಣುವರ್ಧನ್ ಅವರ ಹಿರಿಯ ಮಗಳು ಕೀರ್ತಿ ವಿಷ್ಣುವರ್ಧನ್ ಅವರೇ ಹೇಳ್ಕೊಂಡಿದ್ದಾರೆ. ತಮ್ಮ ನಿಜವಾದ ತಂದೆ ತಾಯಿ ಯಾರು, ತಮ್ಮನ್ನ ದತ್ತು ಕೊಟ್ಟಿದ್ದು ಹೇಗೆ, ಇದೆಲ್ಲವನ್ನ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ವಿಷ್ಣುವರ್ಧನ್ ಮತ್ತು ಭಾರತಿ ದಂಪತಿಗೆ ಇಬ್ಬರು ಹೆಣ್ಮಕ್ಳು. ಅದರಲ್ಲಿ ಮೊದಲನೆಯವರು ಕೀರ್ತಿ, ಎರಡನೆಯವರು ಚಂದನ. ಇಬ್ರು ಮಕ್ಕಳು ಅಂದ್ರೆ ಗಂಡ ಹೆಂಡತಿ ಪಾಲಿಗೆ ಎರಡು ಕಣ್ಣುಗಳಾಗಿದ್ರು. ಯಾವತ್ತೂ ಕೂಡ ದತ್ತು ಮಕ್ಕಳು ಅಂತ ನೋಡ್ಲೇ ಇಲ್ಲ. ಸ್ವಂತ ಮಕ್ಕಳನ್ನ ಇಷ್ಟು ಚೆನ್ನಾಗಿ ಸಾಕ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಪ್ರೀತಿಯಿಂದ ಸಾಕಿದ್ರು. ತಾವೇ ಜನ್ಮ ಕೊಟ್ಟವರು ಅನ್ನೋ ಪ್ರೀತಿಯಲ್ಲಿ ಬೆಳೆಸಿದ್ರು. ಹೀಗಾಗಿಯೇ ಇವತ್ತಿಗೂ ವಿಷ್ಣುವರ್ಧನ್ ಮತ್ತು ಭಾರತಿಯವರನ್ನೇ ಈ ಇಬ್ರು ಹೆಣ್ಮಕ್ಳು ತಮ್ಮ ಸ್ವಂತ ತಂದೆ ತಾಯಿ ಅಂದ್ಕೊಂಡಿದ್ದಾರೆ. ದತ್ತು ಮಕ್ಕಳು ಅಂತ ಯಾವತ್ತೂ ಕೂಡ ಕನಸು ಮನಸ್ಸಲ್ಲೂ ಊಹಿಸಿಕೊಂಡಿಲ್ಲ. ಆದರೆ ಸತ್ಯ ಅನ್ನೋದೇ ಬೇರೆ ಅಲ್ವಾ. ಹೀಗಾಗಿ ಕೀರ್ತಿ ವಿಷ್ಣುವರ್ಧನ್ ತಮ್ಮ ಜನ್ಮ ರಹಸ್ಯವನ್ನ ಫಾರ್ ದಿ ಫಸ್ಟ್ ಟೈಮ್ ಎಲ್ಲರ ಮುಂದೆ ಹೇಳ್ಕೊಂಡಿದ್ದಾರೆ. ಕೀರ್ತಿ ಅಂದ್ರೆ ಬೇರೆ ಯಾರೂ ಅಲ್ಲ, ಅನಿರುದ್ಧ್ ಅವರ ಪತ್ನಿ. ವಿಷ್ಣುವರ್ಧನ್ ಹಾಗೂ ಭಾರತಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ತಮಗೆ ಮಕ್ಕಳು ಬೇಕು ಅಂತ ಎಂತೆಂಥದ್ದೋ ದೊಡ್ಡ ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ರು, ಹತ್ತಾರು ದೇವಸ್ಥಾನ ಸುತ್ತ ಹಾಕಿದ್ರು. ಆದರೆ ಆ ಭಗವಂತ ಮಕ್ಕಳ ಭಾಗ್ಯ ಕೊಡಲಿಲ್ಲ. ಯಾವಾಗ ತಮಗೆ ಮಕ್ಕಳು ಆಗಲ್ಲ ಅನ್ನೋದು ಗೊತ್ತಾಯ್ತು, ಮಕ್ಕಳನ್ನ ದತ್ತು ಪಡೆಯೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ದತ್ತು ಪಡೆಯೋದೇ ಆದರೆ ಇಬ್ರು ಹೆಣ್ಮಕ್ಳನ್ನೇ ದತ್ತು ಪಡಿಬೇಕು ಅನ್ನೋದು ವಿಷ್ಣುವರ್ಧನ್ ಅವರ ಆಸೆಯಾಗಿತ್ತು. ಹೀಗಾಗಿಯೇ ಇಬ್ರು ಹೆಣ್ಮಕ್ಳನ್ನ ದತ್ತು ಪಡೆದಿದ್ದು. ಆತ್ಮೀಯರೇ, ವಿಷ್ಣುವರ್ಧನ್ ಮತ್ತು ಭಾರತಿ ಏನು ಮಕ್ಕಳನ್ನ ದತ್ತು ಪಡೆಯೋದು ಅನ್ನೋ ನಿರ್ಧಾರ ಮಾಡಿದ್ರು. ಆದರೆ ಯಾರ ಮಕ್ಕಳನ್ನ ದತ್ತು ಪಡೆಯೋದು, ನಮಗೆ ದತ್ತು ಕೊಡೋರು ಯಾರು ಅನ್ನೋ ಯೋಚನೆ ಶುರುವಾಯಿತು. ಆಗ ಎಲ್ಲೋ ಇರೋ ಮಕ್ಕಳನ್ನ ಹುಡುಕೋದು ಯಾಕೆ ಅನ್ನೋ ಚಿಂತೆ ಕಾಡ್ತಿರುವಾಗ ಹತ್ತಿರದ ಸಂಬಂಧಿಯೊಬ್ಬರ ನೆನಪಾಗುತ್ತೆ. ಅದು ಬೇರೆ ಯಾರೂ ಅಲ್ಲ, ಭಾರತಿ ವಿಷ್ಣುವರ್ಧನ್ ಅವರ ಸಹೋದರಿ. ಭಾರತಿಯವರ ಸಹೋದರಿ ಜಯಶ್ರೀಗೆ ಮೊದಲೇ ಹೇಳಿದ್ರಂತೆ, ನಿನಗೆ ಹುಟ್ಟುವ ಮೊದಲ ಮಗು ನಮಗೆ ಕೊಡಬೇಕು, ಅದು ಗಂಡೋ ಹೆಣ್ಣೋ ಗೊತ್ತಿಲ್ಲ, ಮೊದಲ ಮಗುವನ್ನ ನಮಗೆ ದತ್ತು ಕೊಡಬೇಕು ಅಂದಿದ್ರು. ಜಯಶ್ರೀಯವರಿಗೆ ಭಾರತಿ ಬೇರೆ ಸ್ವಂತ ಅಗ್ಗ. ಹೀಗಾಗಿ ಹಿಂದೆ ಮುಂದೆ ನೋಡದೆ ಸರಿ ಆಯಿತು ಅಂದಿದ್ರು. ಅದರಂತೆ ಜಯಶ್ರೀಗೆ ಮೊದಲು ಹೆಣ್ಮಗು ಹುಟ್ಟುತ್ತೆ. ಅದೇ ಈ ಕೀರ್ತಿ ವಿಷ್ಣುವರ್ಧನ್. ಮಗು ಹುಟ್ಟಿದ ತಕ್ಷಣವೇ ದತ್ತು ಪಡೆಯೋದಕ್ಕೆ ಆಗಲಿಲ್ಲ. ಕೀರ್ತಿಯನ್ನ ವಿಷ್ಣುವರ್ಧನ್ ಮತ್ತು ಭಾರತಿ ತಮ್ಮ ಬಳಿ ಇಟ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಇದೇ ಟೈಮ್ನಲ್ಲಿ ವಿಷ್ಣುವರ್ಧನ್ ಮತ್ತು ಭಾರತಿ ತುಂಬ ಪೀಕ್ನಲ್ಲಿದ್ದ ಟೈಮ್. ಸಿಕ್ಕಾಪಟ್ಟೆ ಅವಕಾಶಗಳು ಬರ್ತಾ ಇದ್ವು. ಒಂದು ದಿನವೂ ಬಿಡುವಿಲ್ಲದಂತೆ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಹಸುಗೂಸನ್ನು ಸಾಕೋದು ಹೇಗೆ ಅನ್ನೋ ಯೋಚನೆ ಶುರುವಾಯಿತು. ಹಾಗಂತ ಮಗುವನ್ನ ಬಿಟ್ಕೊಡೋ ಮಾತೇ ಇರಲಿಲ್ಲ. ಆತ್ಮೀಯರೇ, ಕೀರ್ತಿಯನ್ನ ನಾವೇ ಸಾಕೋದು ಅಂತ ಮೊದಲೇ ನಿರ್ಧಾರ ಆಗಿತ್ತು. ಹೀಗಾಗಿ ತಂದೆ ತಾಯಿ ಹತ್ತಿರ ಬಿಡಲಿಲ್ಲ. ಸುಮಾರು 5 ವರ್ಷಗಳ ಕಾಲ ಕೀರ್ತಿ ಅಜ್ಜಿ ಮನೆಯಲ್ಲಿ ಬೆಳೆದ್ಲು. ಬಳಿಕ ಕೀರ್ತಿಯನ್ನ ವಿಷ್ಣುವರ್ಧನ್ ಮತ್ತು ಭಾರತಿ ಸಾಕೋದಕ್ಕೆ ಶುರು ಮಾಡಿದ್ರು. ಕೀರ್ತಿಯವರಿಗೆ ಸುಮಾರು 13 ವರ್ಷದ ಟೈಮ್ ಅನ್ಸುತ್ತೆ. ಆಗ ವಿಷ್ಣುವರ್ಧನ್ ಮಕ್ಕಳನ್ನ ದತ್ತು ಪಡೆದಿದ್ದಾರೆ ಅನ್ನೋ ದೊಡ್ಡ ಸುದ್ದಿ ಹಬ್ಬಿತ್ತು. ಆಗೆಲ್ಲ ಮಕ್ಕಳನ್ನು ದತ್ತು ಪಡೆಯೋ ಸಂಪ್ರದಾಯ ತುಂಬ ಕಮ್ಮಿ ಇತ್ತು. ಬಹುತೇಕರು ಮಕ್ಕಳನ್ನ ದತ್ತು ಪಡಿತಾ ಇರಲಿಲ್ಲ. ಅಂಥ ಕಾಲದಲ್ಲೇ ವಿಷ್ಣುವರ್ಧನ್ ಇಬ್ರು ಹೆಣ್ಮಕ್ಳನ್ನ ದತ್ತು ಪಡೆದಿದ್ರು. ಆದರೆ ವಿಷ್ಣುವರ್ಧನ್ ಕೀರ್ತಿಯವರಿಗೆ ಹೇಳಿದ ಮಾತೊಂದೇ,
ಬೇರೆ ಯಾರು ಏನು ಹೇಳ್ತಾರೋ ಅಂತ ಯಾವತ್ತೂ ಕೂಡ ತಲೆ ಕೆಡಿಸ್ಕೋಬೇಡ. ನಾನು ವಿಷ್ಣುವರ್ಧನ್ ಆಗಿ ನಿನ್ನನ್ನು ದತ್ತು ತೆಗೆದುಕೊಂಡಿದ್ದೇನೆ. ನೀನೇ ನಮ್ಮ ಮಗಳು. ಯಾರು ಏನಾದರೂ ಹೇಳಿ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೇವೆ. ನೀನು ನಮ್ಮನ್ನು ಪ್ರೀತಿ ಮಾಡ್ತೀಯಾ ಅಷ್ಟೇ ಅಂದಿದ್ರಂತೆ. ಈ ಮಾತು ಕೀರ್ತಿಯವರ ಕಿವಿಯಲ್ಲಿ ಈಗಲೂ ಗುಯಿಂಗೊಡ್ತಾ ಇದೆ. ಆತ್ಮೀಯರೇ, ಅಪ್ಪ ಮಗಳ ಬಾಂಧವ್ಯ ಹೇಗಿತ್ತು ಅಂದರೆ ಮಕ್ಕಳು ದೊಡ್ಡವರಾಗ್ತಾ ಸ್ನೇಹಿತರಂತಾಗಿ ಹೋದರು. ದೊಡ್ಡ ಮಗಳು ಅಂದರೆ ವಿಷ್ಣುವರ್ಧನ್ಗೆ ಎಲ್ಲಿಲ್ಲದ ಪ್ರೀತಿ. ಕೀರ್ತಿ ವಿಷ್ಣುವರ್ಧನ್ ಖ್ಯಾತ ಫ್ಯಾಷನ್ ಡಿಸೈನರ್. ವಿಷ್ಣುವರ್ಧನ್ ಇದ್ದಾಗ ತಂದೆ ಮನೆಯಿಂದ ಹೊರ ಹೋಗುವಾಗ ಯಾವ ಡ್ರೆಸ್ ಹಾಕಬೇಕು ಅನ್ನೋದನ್ನು ಕೀರ್ತಿಯವರೇ ಡಿಸೈಡ್ ಮಾಡ್ತಾ ಇದ್ರಂತೆ. ಮಗಳು ಆಯ್ಕೆ ಮಾಡಿದ್ದ ಬಟ್ಟೆಗಳು ವಿಷ್ಣುವರ್ಧನ್ಗೆ ಸಖತ್ತಾಗಿ ಸೂಟ್ ಆಗ್ತಾ ಇತ್ತಂತೆ. ಜನ ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಹೆಮ್ಮೆಯ ವಿಷಯ ಅಂದರೆ ವಿಷ್ಣುವರ್ಧನ್ ಅವರ 70ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೀರ್ತಿಯವರೇ ವಸ್ತ್ರ ವಿನ್ಯಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ವೀರಪ್ಪ ನಾಯಕ ಸಿನಿಮಾದ ವಸ್ತ್ರ ವಿನ್ಯಾಸಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೀರ್ತಿ ವಿಷ್ಣುವರ್ಧನ್ ಪಡ್ಕೊಂಡಿದ್ದಾರೆ. ಹೀಗೆ ಅಪ್ಪ ಮಗಳದ್ದು ಯಾವತ್ತಿಗೂ ಬಿಡಿಸಲಾಗದ ಬಂಧವಾಗಿ ಕೂತಿದೆ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.